ಎಲ್ಲ ವೇಟಿಂಗ್ ಮಾಡ್ತಿದ್ದಾರೆ ತಿನ್ನಕ್ಕೆ. ಇಲ್ಲಿಗೆ ನಮ್ಮ ವ್ಲಾಗ್ ಮುಗೀತು. ಸಬ್ಸ್ಕ್ರೈಬ್ ಟನ್ ಮಾಡಿ ಬಾಯ್. This is Rock and Roll YouTube channel. Please subscribe. ನಾನು ಅದೇ ಮಾಡೋಣ ಅಂತಿದ್ದೆ. ಟೈಮ್ ಬಂದು 2 ಗಂಟೆ ಆಗಿದೆ. ನಮ್ಮೂರಲ್ಲಿ ಬರಬೇಕು, ಇನ್ನೂ ಇದ್ರಷ್ಟು ಬರಬೇಕು. ಓ ಹಾಯ್. ರೋಡಲ್ಲಿ ಚಿಪ್ಸ್ ತಿಂದ್ಕೊಂಡು ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2. ನನ್ನ ಫ್ರೆಂಡ್ಸ್ ನನಗೆ ಮನೆಗೆ ಬಂದಿದ್ದಾರಲ್ಲ, ಸೊ ಇವತ್ತು ಡೇ 2. ಬೆಳಿಗ್ಗೆನೇ ಎದ್ಬಿಟ್ಟು ನಾಯಿನೆಲ್ಲ ಮುದ್ದಾಡಿಸ್ಕೊಂಡು ಒಲೆಗೆ ಬೆಂಕಿ ಹಾಕಿದ್ದೀವಿ. ಸೊ ಇವತ್ತು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಸ್ನಾನ ಮಾಡ್ಕೊಳ್ಳೋಕ್ಕೆ ಬಿಸಿ ನೀರು ಬೇಕಲ್ವ, ಸೊ ಅದಕ್ಕೆ ಎಲ್ಲರೂ ಸ್ನಾನ ಮಾಡಿ ಆಗಬೇಕಲ್ವ, ಅದಕ್ಕೆ ಬೆಳಿಗ್ಗೆನೇ ಬೆಂಕಿ ಹಾಕಿದ್ದೀವಿ. ಮಧ್ಯಾಹ್ನ ಮೇಲೆ ಹೋಗೋದು ಟೆಂಪಲ್ಗೆ. ಮಮ್ಮಿ ಪೂರಿ ಮಾಡೋಕ್ಕೆ ಉಂಡೆ ಮಾಡಿಟ್ಟು ಹೋಗಿದ್ದಾರೆ. ಅಕ್ಕ ಪೂರಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸಾಕವ್ರು ಈಗ ಹಲ್ಲುಜ್ಕೊಂಡು ಹೊಡಿಯುತ್ತೆ. ಪಾರ್ಲೇಜಿ. ಸಿಂಚಕ್ಕ ಕಾಫಿ ಕುಡಿತಾ ಇದ್ದಾರೆ. 6.9 ಗ್ರಾಮ್ ಪ್ರೋಟೀನ್ ಇದೆ, 454 ಗ್ರಾಮ್ ಕ್ಯಾಲರಿ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಚೇತನನ ಬಂದರು. ಎಲ್ಲರೂ ಸೇರಿ ಟೆಂಪಲ್ಗೆ ಹೋಗಬೇಕು. ಹಲೋ ಗಾಯ್ಸ್, ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ನಮ್ಮೂರಲ್ಲಿ ಜಾತ್ರೆ ಇದೆ. ಹಾಗೆಯೇ ಹರ್ಷಿತಂದು ಅಜ್ಜಿನೂ ಬರ್ತಿದ್ದಾರೆ. ಅವ್ರು ಅಲ್ಲಿ ಅಂಗಡಿ ಹಾಕಿದಾರಂತೆ. ಹೋಗಿ ಫ್ರೀಯಾಗಿ ಕೊಡಿಸ್ತೀಯ ಹರ್ಷಿತ? ನಮಗೆ ಕೊಡ್ಸಲ್ಲ ಅಂತೆ. ಅದು ಎಷ್ಟು ಚಂದ ಹೇಳ್ತಿದ್ದಾಳೆ ನೋಡಿ, ಅಂತಂತಿದ್ದಾಳೆ. ಕೊಡ್ಸಲ್ಲ ಅಂತೆ. ಅಲ್ಲಿ ಎಷ್ಟೊತ್ತು ರೆಡಿ ಆಗಿದ್ದೀವಿ ಗೊತ್ತಾಯಿಲ್ಲ. ಅಂದರೆ ಎಷ್ಟೊತ್ತು ರೆಡಿ ಆಗಿಲ್ಲ, ಲೇಟ್ ಆಯ್ತು ಎದ್ದೇಳೋಕ್ಕೆ. ಎದ್ದಿರೋದು ಲೇಟು ಆಯಿತು. ಮತ್ತು ನನಗಂತೂ ತುಂಬ ಕೆಲಸನೂ ಇತ್ತು. ಭಾರಿ ಅಂತ ಮನೆ ಗುಡಿಸಿ ಒರೆಸೋದೇ ಲೇಟ್ ಆಯಿತು. ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರಿ. ಮಾಡಿರೋ ಕೆಲಸ ಮತ್ತೆ ಎಲ್ಲರದು ಸ್ನಾನ ಮಾಡೋತ್ತಿಗೇನೆ ಲೇಟ್ ಆಯಿತು. ತುಂಬ ಜನ ಇದ್ವಿ, ಸ್ನಾನ ಮಾಡೋಕ್ಕೆ 8 ಜನ ಇದ್ವಿ. ಹಿಂದ್ಗಡೆ ಅಕ್ಕನ ಫ್ರೆಂಡ್ ಬರ್ತಿದ್ದಾರೆ. ಇನ್ನು ಅದ್ರದ್ದು ಹಿಂದ್ಗಡೆ ಅಣ್ಣನ ಫ್ರೆಂಡ್ಸ್ ಎಲ್ಲ 3 ಜನ ಫುಲ್. ಈಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಮೇಲೆ ತೋರಿಸ್ತೀನಿ. ಹಾಯ್ ಗೈಸ್, ಈಗೇನು ಸ್ವಲ್ಪಕ್ಕೆ ಆಗಿದೆ. ಸ್ವಲ್ಪ ದೂರ ಏನಿದೆ. ಏನನ್ನಿಸ್ತಿದೆ ಶಿಲ್ಪ, ಇಷ್ಟು ದೂರ ನಡ್ಕೊಂಬಂದೆ? ಅಯ್ಯೋ, ಇವಳು ಗೊತ್ತಿಲ್ಲದೆ ಫಸ್ಟಲ್ಲಿ ಹೇಳಿಲ್ಲ ಅಲ್ವಾ, ಹಾಗೆ ನಡ್ಕೊಂಡು ಬರ್ತಾನೆ ಇದೀವಿ. ಇನ್ನೂ ಯಾವಾಗ ಮೌನ, ಯಾವಾಗ ಅಂತ ಕೇಳ್ತೀವಿ. ಇದ್ರಷ್ಟೇ ಬರಬೇಕು, ಇನ್ನೂ ಇದ್ರಷ್ಟು ಬರಬೇಕು. ಓ ಹಾಯ್, ಆಯಿತಾ? ಸುಸ್ತಾಗೋಗಿದೆ. ಏನು ತುಂಬ ಸುಸ್ತಾಗಿದೆ. ಬಟ್ ಕಳ್ಳನ ಮಕ್ಕಳು ನಮ್ಮ ಅಣ್ಣಂದಿರು ನಮ್ಮನ್ನ ಸ್ನಾನ ಮಾಡೋಕ್ಕೂ ಬಿಟ್ಟಿಲ್ಲ, ಇವನ್ ಲಿಪ್ಸ್ಟಿಕ್ ಹಾಕೋಕ್ಕೂ ಬಿಟ್ಟಿಲ್ಲ. ಅಷ್ಟು ಹಿಂಸೆ ಮಾಡ್ದ. ನೋಡಿದ್ರೆ ಅವ್ರು ಬೇಗ ಸ್ನಾನ ಮಾಡ್ಕೊಂಡು ನಾವಿಲ್ಲಿ ಟೆಂಪಲ್ಗೆ ತಲುಪಿ ಆಯಿತು. ನೋಡಿದ್ರೆ ಅವ್ರು ಇನ್ನೂ ಬಂದಿಲ್ಲ. ನೆಟ್ಟಿಗೆ ಅವ್ರ ಗಾಡಿಲೇ ಬರೋದು. ನೋಡ್ಕೊ, ಗಾಡಿಲೇ ಬರೋದು. ಯಪ್ಪ ದೇವ್ರೆ, ನಾವಿಲ್ಲಿ ಬಂದು ಟೆಂಪಲಿಗೆ ತಲುಪಿ ಆಯ್ತು. ಅವ್ರು ಇನ್ನೂ ಬಂದಿಲ್ಲ, ಇನ್ನೂ ಮನೇಲೇ ಇದ್ದಾರೆ. ನಮ್ಮಂತ ಹಿಂಸೆ ಮಾಡಿ ಏನು ಕೊನೆಗೂ 2.5 ಕಿಲೋಮೀಟ್ರ್ ಅನ್ಕೋತೀನಿ ನಡ್ಕೊಬಂದು ಟೆಂಪಲ್ಗೆ ತಲುಪ್ದು. ಈಗ ಸ್ವಲ್ಪ ನೆಮ್ಮದಿ. ಟೆಂಪಲ್ ಜಾಗ ನೋಡ್ತೀವಿ. ಇಲ್ಲಿ ಹರ್ಷಿತಂದು ಅಜ್ಜಿ ಇದ್ದಾರೆ. ಕೊನೆಗೂ ಬಂದು ತಲುಪಾಯ್ತು. ಏನು ಅನ್ನಿಸ್ತಿದೆ ಶಿಲ್ಪ? ಮುಗೀತು, ಇವಾಗ ಬಂದು ಈಗ ಖುಷಿಯಾಗಿರ್ಬೇಕು. ಖುಷಿ ಆಯಿತು. ಈಗ ಮತ್ತೆ ತಲುಪಿದ್ವಿ. ಇಲ್ಲಿ ಶಿಲ್ಪ ಹರ್ಷಿತಂದು ಅಜ್ಜಿದ ಅಂಗಡಿ ಇದೆ, ತೋರಿಸ್ಕೊಡ್ತೀನಿ. ಎಲ್ಲ ಬಣ್ಣ ಅಲ್ಲಿ ಒಳಗೆ ವಿಡಿಯೋ ಮಾಡೋಂಗಿಲ್ಲ.
ಇದು ನಮ್ಮೂರಲ್ಲಿ ಇದು ತುಂಬ 3 ವರ್ಷಕ್ಕೆ ಒಮ್ಮೆ ಗ್ರ್ಯಾಂಡಾಗಿ ಮಾಡ್ತಾರೆ. ವರ್ಷನೂ ಬಾಕಿ ವರ್ಷ ಈ ಥರ ಸಿಂಪಲಾಗಿ ಮಾಡ್ತಾರೆ. ಕೊನೆಗೂ ನಾವು ಬರೋತ್ತಿಗೆ ಭಂಡಾರ ತರ್ತಾಯಿದ್ರು, ಆಗಲೇ ನೋಡಿದ್ರಲ್ವ, ಅದನ್ನ ತಗೊಬಂದ್ಬಿಟ್ಟು ಅಲ್ಲಿ ಟೆಂಪಲ್ ಒಳಗೆ ಇಡ್ತಾರೆ. ನಮಗೆ ಟೆಂಪಲ್ ಒಳಗಡೆ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ಅಲೋ ಇಲ್ಲ, ಏನೂ ಮಾಡೋಂಗಿಲ್ಲ. ಇದು ಟೆಂಪಲಿಂದ ಸ್ವಲ್ಪ ಈ ಕಡೆ ಬರಬೇಕು, ಬಾಣೆ ಅಂತಾರೆ ಅಲ್ಲಿ. ಆ ಟೆಂಪಲ್ ಒಳಗೆ ಆ ಭಂಡಾರ ತಗೊಂಡೋಗಿ ಇಡ್ತಾರೆ. ಸೊ ನಾವೇನಾದರೂ ಹರಕೆ ಹೊತ್ಕೊಂಡಿರ್ತಾರೆ ನೋಡಿ, ಅದೇ ದೇವ್ರದ್ದು ವಿಗ್ರಹ, ಮನುಷ್ಯರದ್ದು ವಿಗ್ರಹ ಟೈಪ್ ಒಂದು ಸಣ್ಣದು ಬರುತ್ತೆ ನೋಡಿ, ಅದನ್ನ ಹಾವುದೆಲ್ಲ ಬರುತ್ತಲ್ಲ ಅದನ್ನ ಕೊಡ್ತೀವಿ ಅಂತ. ಸೊ ಅದನ್ನ ಹರಕೆ ಹೊತ್ತಿದವರು ತಗೊಂಡೋಗಿ ಆ ಭಂಡಾರ ಒಳಗೆ ಹಾಕ್ತಾರೆ. ಇಲ್ಲಂತೂ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಈ ವರ್ಷ. ಅವರಿಬ್ರು ಚಂದ ಜಗಳ ಆಡ್ತಿಲ್ಲ. ಅಕ್ಕ ಕೋಲಾಟ ಅಂತೆ ನೋಡಲ್ಲಿ ನಾವು ಕೋಲಾಟ ಆಡೋದು ಹಂಗೆ ಅನ್ಸಕ್ಕೆ ಅರ್ಷಿತೆ ಇಂಟ್ರೆಸ್ಟ್ ಇಲ್ಲಿ ನೋಡ್ತಾ ಇದೆ. ಹೇಳು ಗಾಯ್ಸ್, ಇದು ಏನು ಕೊಡಗೋದು ಶಾಪ್ ನೋಡ್ತಾ ಇದ್ದಾಳೆ. ಗಾಯ್ಸ್, ಇದು ಕೊಡಗುದು ಎಂತ ಟ್ರೆಡಿಷ್ನಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಗೊಳ್ಳಾಟ ಅಂತೆ. ಗೊಳ್ಳಾಟ ಗರ್ಲ್ಸ್ ಮಾಡಿದ್ರೆ ಗೊಳ್ಳಾಟ ಅಂತೆ. ಗೊಳ್ಳಾಟ ಅಲ್ಲ, ಗೊಳ್ಳಾಟ. ಗರ್ಲ್ಸ್ ಮಾಡಿದ್ರೆ ಉಮ್ಮತ್ತಾಟ ಅಂತೆ. ಸ್ವಲ್ಪ ಹೊತ್ತಾದಮೇಲೆ ನನ್ನ ಅಕ್ಕ ಎದ್ದೋಗಿ ಚುರುಮುರಿ ತಗೊಬಂದು ಎಲ್ಲರಿಗೂ. ಅದು 5 ನಿಮಿಷಕ್ಕೆ ಖಾಲಿ. 4 ಜನ ತಿಂದ್ವಲ್ಲ, ಬೇಗ ಖಾಲಿಯಾಗ್ಬಿಡ್ತು. ಎಲ್ಲ ಈಗ ಇವ್ರು ಬರ್ತಾರೆ ನೋಡು. ಆ ಟೈಮಿಗೆ ಜನ ಬಂದು ಸಾಯಿ. ಅಯ್ಯೋ ಅಲ್ಲೇ ಹೋಯ್ತು. ಈಗ ಲಾಸ್ಟದು ಕುದುರೆ ಡ್ಯಾನ್ಸ್ ಇತ್ತಲ್ಲ, ಅದೇ ಲಾಸ್ಟ್ ಡ್ಯಾನ್ಸ್. ಸೊ ಇಲ್ಲಿ ಎಲ್ಲರೂ ಹೇಗೆ ನೋಡ್ತಾ ಇದ್ದಾರೆ ಅಂತ ನೋಡಿ. ಈಗ ಕಡ್ಲೆ ತಿನ್ಕೊಂಡು ಕೂತಿದ್ದೀವಿ. ಬಟ್ಟೆನೂ ಹಸಿರು, ತಿಂತಿರೋದು ಹಸಿರು. ಹಸಿರು ಹಸಿರು ಹಸಿರೇ ಉಸಿರು. ಹರ್ಷಿತಾ ಅವ್ರ ಅಜ್ಜಿಗೆ ವ್ಯಾಪಾರ ಮಾಡ್ಕೊಡಕ್ಕೆ ಅಲ್ಗೋಗ್ಬಿಟ್ಟಿದ್ದಾಳೆ. ನೀವೇನಿಲ್ಲಿ ಅಂತ ಕೇಳಿದ್ದು. ನಾವು ಜಾತ್ರೆಗೆ ಏನಕ್ಕೆ ಬರ್ತೀವೋ ಅಂತೂ ಗೊತ್ತಿಲ್ಲ, ತಿನ್ನೋಕ್ಕೆ ಮಾತ್ರ ಬರ್ತೀವಿ. ಜಾತ್ರೆಯಲ್ಲಿ ತುಂಬ ವೆರೈಟೀಸ್ ಆಫ್ ಚುರುಮುರಿ, ಗೋಬಿ, ಬಜ್ಜಿ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ತಿನ್ನೋ ಐಟಮ್ಸ್ ಇರುತ್ತೆ, ಅದಕ್ಕೋಸ್ಕರ ಬರ್ತೀವಿ. ಚೆನ್ನಾಗಿದೆಯಾ? ಹೇಗಿದೆ? ಸೊ ಗಾಯ್ಸ್, ಈಗ ಬಂದ್ಬಿಟ್ಟು ನಾನು ಮತ್ತು ಶಿಲ್ಪ ಗೋಬಿ ತಿಂತಾ ಇದ್ದೀವಿ. ಅಣ್ಣಂದಿರು ಎಲ್ಲದರಲ್ಲೂ ಅವಸರ, ಸ್ನಾನ ಮಾಡೋದ್ರಲ್ಲೂ ಅವಸರ, ನಮ್ಮನ್ನ ರೆಡಿ ಮಾಡೋಕ್ಕೂ ಬಿಟ್ಟಿಲ್ಲ. ಈಗ ಬಂದ್ಬಿಟ್ಟು ಪುನಃ ತಿನ್ನೋಕ್ಕೂ ಸಹ ಬಿಡ್ತಿಲ್ಲ. ಬನ್ನಿ ಬಳೆ ಹಾಕಿಸ್ಕೊಳ್ಳಿ ಅಂತ. ಹೋಗಿ ಈಗ ಬಳೆ ಹಾಕಿಸ್ಕೋಬೇಕು. ನನ್ನ ಅಕ್ಕ ಅವಳ ಫ್ರೆಂಡ್ ಎಲ್ಲ ಬಳೆ ಹಾಕಿಸ್ಕೊತಾ ಇದ್ದಾರೆ. ಶಿಲ್ಪ, ಅಣ್ಣ ಹೇಳೋದು ನಿನ್ನ ಕೈ ಮುರಿದೋಗುತ್ತೆ ಅಂತ. ಒಂದು ಕೈಗೆ ಬಳೆ ಸೇರಲ್ಲ ಅಂತೆ, ಬೆರಳು ಮುರಿದು ಬಿಟ್ಟು ಆಗ್ತಾ ಇದೆ.
3 ಜನಕ್ಕೂ ಚೇತನನ್ನ ಬಳೆ ಹಾಕಿಸಿ ಕೊಡ್ತಾಯಿದ್ರು. ನನಗೆ ಫಸ್ಟ್ ಆಂಟಿಗೆ ಹಾಕಿರೋ ಅಷ್ಟು ದೊಡ್ಡ ಬಳೆ ಹಾಕಿದ್ರು. ಪುನಃ ಸೆಕೆಂಡ್ ಟೈಮ್ ನನ್ನ ಸೈಜಿಗೆ ಸಣ್ಣ ತೆಗೆದು ಹಾಕ್ಕೊಟ್ರು. ನನ್ನ ಜೊತೆ ಬ್ಲ್ಯಾಕ್ ಕಲರ್ ಹಾಕಿಸ್ಕೊಳ್ಳೋಣ ಅಂತಿದ್ದೆ, ಬಟ್ ತುಂಬ ಬ್ಲ್ಯಾಕ್ ಕಲರ್ ಬಳೆ ಇದೆ. ಹಾಗಾಗಿ ಅಕ್ಕನೂ ಮೆರೂನ್ ಕಲರ್ ಹಾಕಿಸ್ಕೊತ ಮತ್ತು ನೋಡೋಕ್ಕೆ ಚೆಂದ ಇತ್ತು, ನಂಗೆ ಖುಷಿ ಆಯಿತು. ಸೊ ಮೆರೂನ್ ಕಲರೇ ಹಾಕ್ಕೊಡ್ತಿದ್ದೀನಿ. ಆ ಅಣ್ಣನಿಗಂತೂ ಬಳೆ ಹಾಕೋಕ್ಕೆ ಬರೋದಿಲ್ಲ ಅನ್ಕೋತೀನಿ. ಎಷ್ಟೊತ್ತು ಮಾಡಿದ್ರು ಗೊತ್ತಾ ನನಗೆ ಬಳೆ ಹಾಕೋಕ್ಕೆ. ಜಾತ್ರೆಗೆ ಬಂದು ಜಾತ್ರೆ ಥರ ತಗೊಂಡಿದ್ದಾರೆ. ತಿಂದ್ರೆ ಕಳ್ದೋಗ್ತೀರ ಅವ್ರಿಗೆ ಇವಾಗ ಬರಲ್ಲ ಈ ವರ್ಷಕ್ಕೆ. ಇದೇ ಹರ್ಷಿತಂದು ಅಜ್ಜಿದು ಅಂಗಡಿ, ಅದು ಹರ್ಷಿತಂದು ಅಜ್ಜಿ. ಅದಕ್ಕೆ ಕೇಳಿದೆ ಅಂತ ಎಲ್ಲ ಏನು ಹೇಳಿಲ್ಲ, ಜಾತ್ರೆಗೆ ಬಂದ್ಬಿಟ್ಟು ಜಾತ್ರೆ ತಗೊಂಡಿದ್ದೀನಿ. ಜಾಸ್ತಿ ಹೇಳಿಲ್ಲ. ಇದು ಶಿಲ್ಪಿ, ಇದು ನಾನು ಆಗ್ಲೇನೆ ಹೇಳಿದ್ದೆ, ಆಗ್ಲೇನೆ ಅಂದಿದ್ದೀರಲ್ಲ, ಪುನಃ ಒಮ್ಮೆ ತೋರಿಸೋದು. ನೋಡಿ ಗೈಸ್, ದಿಸ್ ಇಸ್ ಚೇತನಣ್ಣ, ದಿಸ್ ಇಸ್. ಸೊ ಗೈಸ್, ಈಗ ಟೆಂಪಲಲ್ಲಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ. ರೋಡಲ್ಲಿ ಚಿಪ್ಸ್ ತಿಂದ್ಕೊಂಡು. ಇದು ಅಣ್ಣದವ್ರೆ ಅಂತ. ಪೊಟ್ಯಾಟೊ ಚಿಪ್ಸ್ ನನಗೆ ಅಣ್ಣ ಆಯ್ತಾ? ಮಾಡೋದು ಅಯ್ಯೋ, ಕಾರ್ ಬಂತು. ಈಗ ಶಿಲ್ಪನ್ಗೆ ಹೋಗಿ ಅಡುಗೆ ಕೆಲಸ ಇದೆ ಮನೇಲಿ. ಅವಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಲ್ವಾ? ಹೇಳಿದ್ದಾರೆ ನನಗೆ ಗ್ರಿಲ್ ಚಿಕನ್ ಮಾಡೋಣ ಅಂತ. ಹೌದು, ಗ್ರಿಲ್ ಚಿಕನ್ ಮಾಡೋಣ ಅಂದಿದ್ದಾರೆ ಎಲ್ಲ. ಮತ್ತೆ ನನ್ನ ತಂಗಿನೂ ಬರ್ತಾಳೆ. ಗ್ರಿಲ್ ಚಿಕನ್ ಮಾಡ್ಬೋದಾಯ್ತು, ಆದರೆ ಮೆಸ್ಸಿಲ್ಲ. ಮೆಸ್ಸಿನ ಅಂದರೆ ಪಾಪ ಶಿಲ್ಪ ಅಂತೂ ಸಾಕಾಗಿರುತ್ತೆ. ಗೊಂಬೆಲ್ಲ ಆರಿಸ್ಕೊಂಡು ಹೋಗ್ತಿದ್ದಾಳೆ. ಹಾಂ, ಏನಿಲ್ಲ, ಮಂಜಸ್ ಜಾತ್ರೆ ಇನ್ನೂ ಸೆಟ್ ಆಗುತ್ತೆ. ಸೊ ಗೈಸ್, ಈಗ ಫೈನಲಿ ಹೋಗ್ತಾ ಇದ್ದೀವಿ. ನೈಟ್ ಏನು ಮಾಡೋದು ಅಂತ ಪ್ಲಾನ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ವ್ಲಾಗ್ ಮುಗೀತು. ಸಬ್ಸ್ಕ್ರೈಬ್ ಟನ್ ಮಾಡಿ ಬಾಯ್. ಟನ್ ಮಾಡಿ. ಸೊ ಗೈಸ್, ನಮ್ದು ಯಾವಾಗಲೂ ಲೇಟ್ ಆದಂಗೆ ನಾವು ಇಬ್ಬರಲ್ಲೇ ಇಲ್ಲಿದ್ದೀವಿ. ದೂರ ಇದ್ದಾರೆ ನಾವು. ಅಯ್ಯೋ, ಇದು ಮಾಮ ಮಿಕ್ಚರ್. ಇವಳು ಮಾಮ ಮಿಕ್ಚರೇ ಟೇಸ್ಟ್ ಮಾಡಿಲ್ಲ ಅಂತೆ. ನೀವು ಮಾಡಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ಆಯ್ತಾ. ಇದ್ರ ಟೇಸ್ಟ್ ಯಪ್ಪ, ಲೈಫಲ್ಲಿ ಒಮ್ಮೆ ಆದರೂ ಟೇಸ್ಟ್ ಮಾಡಬೇಕು. ಇದನ್ನ ತೆಗಿಯೋಕ್ಕೆ ಹೋಗಿ ನಾವು ಲಾಸ್ಟ್ ಅದು ಅವರೆಲ್ಲ ಓಡ್ತಾ ಇದ್ದಾರೆ. ಏನು ಗ್ರಿಲ್ ಚಿಕನ್ ಮಾಡಬೇಕು ನೈಟ್ ಅಂದ್ಕೊಂಡು. ತಿಂದಿದ್ದೀನಿ ಟೇಸ್ಟ್ ನಾನು. ತಿಂದಿದ್ದಾಳೆ. ಪ್ಯಾಕೆಟಲ್ಲಿ ಗೊತ್ತೇ ಇಲ್ಲ ನನಗೆ. ಚಂದ ಅಲ್ವಾ? 5 ರೂಪೀಸ್ 2 ರೂಪೀಸಲ್ಲಿ ಈ ಥರ ನಾರ್ಮಲ್ ಪ್ಯಾಕೆಟಲ್ಲಿ ಚೆನ್ನಾಗಿದೆ. ಸಕ್ಕ ಟೇಸ್ಟ್ ಅಲ್ವಾ? ಕಾಣ್ತಾನೆ ಇಲ್ಲ ಅವ್ನಂತೂ. ಅಲ್ಲೊಂದು ಗುಂಪು ಹೋಗ್ತಾ ಇದೆ ಅಲ್ವಾ? ಸೊ ಗೈಸ್, ಇಲ್ಲಿ ನಮ್ಮ ಅಕ್ಕಂದಿರು ಇವರು ಶರ್ಮಿಳ ಎರಡು ಅಕ್ಕಂದಿರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಸೆಂಡ್ ಆಫ್ ಮಾಡೋಕ್ಕೆ ನಾವೆಲ್ಲರೂ ನಿಂತಿದ್ದೀವಿ. ಹಾಂ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇಲ್ಲಿ ಎಲ್ಲ ದಿಸ್ ಇಸ್ ರಾಕ್ ಅಂಡ್ ರೋಲ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಮಾವನ ಪೂಜಾರಿ ಸಬ್ಸ್ಕ್ರೈಬ್ ಮಾಡಿ ಪಾಪ ನಮ್ಮ ನನ್ನ ಚಾನಲ್ ಬೆಳಿತಾಳೆ ಬೆಳಿ. ಸೊ ಗೈಸ್, ಸನ್ಸೆಟ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಓ ಬ್ಲಾಗ್ ನೋಡಿ. ಈ ಬ್ರಿಡ್ಜ್ ಹತ್ರ ಅಂತೂ ಸಖತ್ತಾಗಿ ಕಾಣುತ್ತೆ. ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ಸೂಪರಾಗಿ ಅನಿಸುತ್ತೆ. ಇದು ನಮ್ಮೂರು ಸೇತುವೆ ಗೈಸ್. ನೋಡಿ ಗೈಸ್, ಮೌನನ್ ಯೂಟ್ಯೂಬ್ ಚಾನಲ್ ಇಲ್ಲಿ ಸನ್ ಸೆಟ್ ಸನ್ಲೈಟಿಗೆ ಎಷ್ಟು ಹೊಳಿತಾ ಇದ್ದೀವಿ ಅಂತ. ಹೌದು ಅಲ್ವಾ? ಬೆಳಕು ಹಿಂಗೆ ಬರುತ್ತಲ್ಲ. ಫುಲ್ ಹೊಳಿತಾ ಇದ್ದೀವಿ. ಅಲ್ಲಿ ನೋಡಿ, ಎಲ್ಲಿ ಕಾಣ್ತಾನೆ ಇಲ್ಲ. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹರ್ಷಿತನಿಗೂ ಚೇತನಣ್ಣನಿಗೂ ವೈಬು ಫುಲ್ ಸೆಟ್ ಆಗೋಗಿದೆ. ಚೇತನಣ್ಣಂತೂ ಹರ್ಷಿತನಿಗೆ ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ ಅಂತ ಹಾಡ್ತಾ ಕೂತಿದ್ದಾರೆ. ನೋಡಿಲಿ ಶಿಲ್ಪ ಹೆಂಗೆ
ಆಮೇಲೆ ಕೊನೆಗೆ ಸಂಜೆ ಮನೆಗೆ ಬಂದು ತಲುಪೋದು. ನಮ್ಮ ಮನೆ ಚಿಕ್ಕದಾಯ್ತಾ, ಆದರೆ ಜನ ಮಾತ್ರ ತುಂಬ ಇರ್ತಾರೆ ನಮ್ಮ ಮನೆಯಲ್ಲಿ. ಸೊ ಅಮ್ಮ ಎಲ್ಲರಿಗೂ ಕಾಫಿ ಇಟ್ಕೊಟ್ರು, ಮತ್ತು ಹರ್ಷಿತಂದು ಅಜ್ಜಿ ತುಂಬ ತಿಂಡಿ ಕೊಟ್ಟಿದ್ರು, ಅದನ್ನ ತಿಂತಾಯಿದ್ದೋ ಎಲ್ಲರೂ. ಸೊ ಗಾಯ್ಸ್, ಈಗ ಶಿಲ್ಪ ಸ್ನ್ಯಾಕ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ಅವಳು ಶಿಲ್ಪ ಚಂದ ಅಡುಗೆ ಮಾಡ್ತಾಳಲ್ವ, ಸೊ ಸ್ನ್ಯಾಕ್ಸ್ ಮಾಡೋಕ್ಕೆ ಇಲ್ಲಿ ಹಾಲ್ಗಡ್ಡೆ ಎಲ್ಲ ತೆಗೆದಿಟ್ಟಿದ್ದಾರೆ. ಅಲ್ಲಿ ಬೆಕ್ಕು ಬಂದು ಆಟ ಆಡ್ತಿದೆ ಅಂದ್ಬಿಟ್ಟು ನಮ್ಮಮ್ಮ ಅವಳು ಲಂಗನ ತೆಗೆದು ಮೇಲೆ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ 2 ಬೆಕ್ಕು ಮರಿಗಳು ಕಿತಾಪತಿ ಮಾಡ್ತಾ ಇದ್ದಾವೆ. ಫೈಟಿಂಗ್ WWF, ಯಾ 1 2 3 ಯಾ. ಇನ್ನೊಂದು ಬಂತು ಕಾಪಾಡಕ್ಕೆ. ನಿಕ್ಕದಾಯ್ತಾ ಬಿಡು. ವಾಶ್ ಮಾಡಿ ಇಟ್ಟಿದ್ದಾಳೆ. ಈಗ ಇದ್ರಲ್ಲಿ ಏನೇನು ಮಿಕ್ಸ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಉಪ್ಪು ಹಾಕೋಬೇಕು. ಉಪ್ಪು ಎಲ್ಲಿ ಮೌನ? ಉಪ್ಪು ಕಡಿಮೆ ಆದ್ರೆ ಓಕೆ, ಜಾಸ್ತಿ ಆದ್ರೆ ಕಷ್ಟ. ಇಷ್ಟ ಹಾಕೊಂಡಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಲಾಸ್ಬೇಕು, ಇನ್ನೊಮ್ಮೆ ಜಾಸ್ತಿ ಇದ್ರೆ ಚಂದ ಅಲ್ಲ. ಇನ್ನೊಂದು ಟಾಕಿ ಹಾಕಿ ಕರೆಕ್ಟಾಗಿ. ಶಿಲ್ಪ ತಿಂಡಿ ಮಾಡಿ ಆಯ್ತು. ಇನ್ನೊಂದು ಈಗ ಸೆಕೆಂಡ್ ರೌಂಡ್ ಹಾಕಿದ್ದಾಳೆ, ಬೇಯಿಸ್ತಾ ಇದ್ದಾಳೆ. ಹಾಂ, ಫ್ರೈ ಮಾಡ್ತಾ ಇದ್ದಾಳೆ. ಸ್ವಲ್ಪ ವಾಟರ್, ನಾವು ವಾಶ್ ಮಾಡ್ದಲ್ವಾ, ವಾಟರ್ ಕಂಟೆಂಟ್ ಇತ್ತು, ಹಾಗಾಗಿ ಇದೇನು ಮಸಾಲ ಸ್ವಲ್ಪ ಅಂಟಿಲ್ಲ, ಎಣ್ಣೆಲಿ ಬಿಟ್ಟೋಯ್ತು ನೋಡಿ. ನಮ್ಮ ಅಣ್ಣ ನೋಡ್ತಾ ಇದ್ದಾರೆ. ಫೈನಲಿ ಬೆಂದೇ ಆಗಿದೆ, ಬೇಯಿಸಿ. ಗೈಸ್ ನಾನು ನಿಮಗೆ ಟೇಸ್ಟ್ ಹೇಳ್ತೀನಿ ಗೈಸ್. ಸಡನ್ ಬಾಯಿಗೆ ಹಾಕ್ಬಿಡಿ, ಬಿಸಿ ಇದೆ. ಎಮ್ಮಿ ಇದೆ ಬಿಡಿ, ಯಮ್ಮಿ ಯಮ್ಮಿ ಅಂತ ಸಾಸ್ ಯಾರ ಜೊತೆ. ಜೊತೆ ಅದು ಹೇಳ್ಬೇಕು ನೀವು. ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಸೆಕೆಂಡ್ ಟ್ರಿಪ್ ಬಿಡ್ತಾ ಇದ್ದಾಳೆ ಶಿಲ್ಪ ಅವರು. ಏನು ಕರೆಕ್ಟಾಗಿ ಮಾಡಿ ಎಲ್ಲ ವಿಡಿಯೋದಲ್ಲಿ ಹಿಂಗೆ. ಸೊ ಕೊನೆಗೂ ಆಯಿತು, ಸೆಕೆಂಡ್ ಟ್ರಿಪ್ಪು ತೆಗಿತಾ ಇದ್ದಾಳೆ ಇನ್ನು. ಸೊ ಫೈನಲಿ ರೆಡಿ ಆಯಿತು. ಇದು ಲಾಸ್ಟ್ ರೌಂಡ್ ಖಾಲಿಯಾಗಿದೆ. ಎಲ್ಲ ವೆಯ್ಟಿಂಗ್ ಮಾಡ್ತಿದ್ದಾರೆ ತಿನ್ನಕ್ಕೆ. ಹಂಗ ಮಾಮ ಅಂತೂ ಇವನು ಯಾರು ಮುಖ್ಯಮಂತ್ರಿ ಚಂದ್ರ ಯಾರು ಮಸಾಲೆ ಎಲ್ಲ ಎಣ್ಣೆಲೆ ಬಿಟ್ಟೋಗಿದೆ. ಈಗ ನೆಜ್ಜಿ ತಿನ್ನೋದು. ನೆಜ್ಜಿ ತಿನ್ನಿ ಹೆಂಗಿದೆ ಅಂತ. ಈಗ ನೋಡಿ ನಮ್ಮ ಚಂದ ಇರುತ್ತೆ. ಮಾಮ ನೋಡಿ ನಮ್ಮ ಸ್ಪೂನ್ ಇದೆ, ಆದ್ರೂ ಬರ್ತಾ ಇಲ್ಲ. ಮಾ ಅಂತ ಹೇಳ್ತೀರಿ. ಆಯ್ತಾ? ಬನ್ನಿ ಬನ್ನಿ ಜನರೇ. ಆಕ್ಚುಲಿ ಇದಕ್ಕೆ ಹಾಕಿರೋ ಮಸಾಲ ಡಿಫ್ರೆಂಟ್ ಫ್ಲೇವರ್. ಮಸಾಲದಲ್ಲಿ ಇರೋದು ಟೇಸ್ಟ್. ಪೊಟೆಟೊ ಮಸಾಲ ಬಿಸಿಗೆ ದಟ್ಸ್ ಡೆಲಿಷಿಯಸ್. ಫ್ರೆಂಚ್ ಫ್ರೈ ಶೇಪ್ ನೋಡಿ, ಅದು ಪೊಟೆಟೊ ಆಕ್ಚುಲಿ ನೀವು ನೋಡ್ತಿರೋ ಉದ್ದ ಟ್ರಯಾಂಗಲ್ ಶೇಪ್. ಸ್ಪೆಷಾಲಿಟಿ ಆಫ್ ಅದು ಪೊಟೆಟೊ ಕ್ಯೂಬ್ ಫ್ರೈ. ಅವರೇ ತಿನ್ಕೊಂಡು ಅವರೇ ಊಹೆ ಮಾಡ್ಕೋತಿದ್ದಾರೆ. ನೋಡಿ ಗೈಸ್, ಆಕ್ಚುಲಿ ಗೈಸ್ ತಿನ್ನೋವಾಗ ಆಗೋ ಫೀಲ್
ಹಾಂ ಸಿಂಚಕ್ಕೆ ಏನಕ್ಕೂ ಇಲ್ಲ ಮಲ್ಕೊಬಿಟ್ಟಿದ್ದಾರೆ. ಪಿಂಚುಗೆ ಕುಕ್ ಮಾಡಿದ್ ನೋಡಿ ಸುಸ್ತಾಗೋಯ್ತು ಗಾಯ ಹಾಯ್ ಹೇಳ್ಬಿಟ್ಟು ಕೂತ್ಕೊಂಡಿದ್ದಾರೆ. ಇವಾಗ ನೀವು ನೋಡ್ತಾ ಇದ್ರಿ ಬೌಲಲ್ಲಿ ಹಾಕಿ ಕೊಟ್ಟು ಲೈಕ್ ದಿಸ್ and put it here. ಪುಟ್ಟಿಟಿಯರ್ No words, just ಜಸ್ಟ್ ಅಂತ just time I will have ಚೆನ್ನಾಗಿದೆ ಅಂತಾನೆ ಯಾಕೆ ರೆಸ್ಟ್ ಇನ್ ಪೀಸ್ ಅಂದ್ರೆ ಇದನ್ನ ಇವ್ರು ಇಗ್ನೋರ್ ಮಾಡಿದ್ದಾರೆ. ತಿನ್ನೋರೆಲ್ಲ ರೆಸ್ಟ್ ಇನ್ ಪೀಸ್. ಅಣ್ಣ ನೋಡಣ್ಣ ಏ ಬೋಟ್ಸ್ ಅಮ್ಮ ಎಂತಕ್ಕೆ ಸುಮ್ಮನೆ ಎಂತಕ್ಕೆ ವಾಶ್ ಜಸ್ಟ್ ನೋ ವರ್ಡ್ಸ್. ವಾಶ್ ಮಾಡ್ಕೊಡ್ತಾರಂತೆ.